ಲಡಾಖ್ನಂತಹ ಪ್ರದೇಶದಲ್ಲಿ ಚಳಿಯಿಂದ ನಡುಗ್ತಾ ಇದ್ದ ಸೈನಿಕರಿಗೆ ಸೋಲಾರ್ ಟೆಂಟ್ ಅನ್ನ ನಿರ್ಮಿಸಿ ಅನೇಕ ಆವಿಷ್ಕಾರಗಳನ್ನ ಮಾಡಿದ ಅತ್ಯದ್ಭುತ ಈ ದೇಶದ ಮತ್ತು ಪ್ರಪಂಚದ ಎಂಜಿನಿಯರ್ ಆಗಿ ಮತ್ತು ಸಾಮಾಜಿಕ ಹೋರಾಟಗಾರರಾಗಿ ಕಾರ್ಯಕರ್ತರಾಗಿ ಹವಾಮಾನ ಬದಲಾವಣೆ ಬಗ್ಗೆ ಮಾತಾಡಿ ಶಿಕ್ಷಣ ತಜ್ಞರು ಆಗಿರುವ ಸೋನಂ ವಾಂಗ್ಚುಕ್ ಅವರು ಒಂದೇ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಅವರ ಸತ್ಯಾಗ್ರಹ ಇವತ್ತು 18ನೇ ದಿನಕ್ಕೆ ಕಾಲಿಟ್ಟಿದೆ. ಅವರ ಸ್ಥಿತಿ ಹೇಗಿದೆ ಅಂತಂದ್ರೆ ಸುಮಾರು 8.5 kg ತೂಕ ಕಳ್ಕೊಂಡಿದ್ದಾರೆ. ನಿರಂತರವಾಗಿ ವೈದ್ಯರು ಅವರನ್ನ ತಪಾಸಣೆ ಮಾಡ್ತಿದ್ದಾರೆ. ಇನ್ನೆರಡು ದಿನಗಳು ಇದೇ ಪರಿಸ್ಥಿತಿ ಆದ್ರೆ ಅವರ ಜೀವಕ್ಕೆ ಅಪಾಯ ಇದೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕಾಗಿನೇ ದೆಹಲಿ ಹೈಕೋರ್ಟ್ಗೆ PIL ಸಲ್ಲಿಕೆ ಆಗಿದೆ. ಏನು ಅಂತಂದ್ರೆ ಬಲವಂತವಾಗಿ ಅವರಿಗೆ ಆಹಾರ ಸೇವಿಸುವಂತೆ ನಿರ್ದೇಶನ ಕೊಡಬೇಕು ಅಂತ. ಈ ಕುರಿತಂತೆ ವಿಚಾರಣೆ ನಡೆಸಿರುವಂತಹ ದೆಹಲಿ ಹೈಕೋರ್ಟ್ ಇವತ್ತು ನೋಟಿಸ್ ಅನ್ನ ಜಾರಿ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ. ಜೊತೆಗೆ ಅಭಿಪ್ರಾಯ ಕೇಳಿದೆ. ಹಾಗೇನೆ ವಿಚಾರಣೆ ನಾಳೆನೆ ನಡೆಯುತ್ತೆ. ಆದ್ರೆ ಈ ನಡುವೆ ಅವರ ಸ್ಥಿತಿ, ಅವರ ಆರೋಗ್ಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹದಗೆಡ್ತಿದೆ. ಎಷ್ಟು ದಾಷ್ಟ್ಯತನದಿಂದ ಕೇಂದ್ರ ಸರ್ಕಾರ ವರ್ತಿಸ್ತಿದೆ ಅಂತಂದ್ರೆ ಇಂತಹ ಅದ್ಭುತವಾದಂತ ಮತ್ತು ಇಡೀ ಪ್ರಪಂಚ ಬಯಸುವ ಅತ್ಯದ್ಭುತ ವ್ಯಕ್ತಿಯ ಜೀವದ ಬಗ್ಗೆ ಕೊಂಚ ಕಾಳಜಿ ಕೂಡ ಇಲ್ಲ. ಅವ್ರು ಕೇಳ್ತಿರೋದು ಪ್ರಧಾನಮಂತ್ರಿಗಳ ರಾಜೀನಾಮೆ ಅಲ್ಲ, ಅಥವಾ ಇನ್ನೇನೋ ಅಲ್ಲ, ಅಥವಾ ಯಾವುದೋ ಪಕ್ಷದ ಹೋರಾಟದ ಭಾಗವಾಗಿ ಅವರಲ್ಲಿ ಕೂತಿಲ್ಲ. ಅವ್ರು ಕೇಳ್ತಾ ಇರೋದು ಈ ದೇಶದ 22 ಲಕ್ಷ ವಿದ್ಯಾರ್ಥಿಗಳ ಒಂದು ಅಭದ್ರತೆಗೆ ಮತ್ತು ಅವರ ನೋವಿಗೆ ಕಾರಣವಾದ 20ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಮತ್ತು ಅದಕ್ಕೆ ಕಾರಣವಾದ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಒಂದೇ ಒಂದು ತನಿಖೆ ಮಾಡ್ತೀವಿ ಅಥವಾ ರಾಜೀನಾಮೆ ಪಡ್ಕೊಳ್ತೀವಿ ಅಥವಾ ಈ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರು ಸಾಕು. ಅದೆಲ್ಲದನ್ನ ಬಿಟ್ಟು ಅವ್ರ ಜೊತೆಗೆ ಮಾತುಕತೆಗೆ ಯಾರಾದ್ರೂ ಮಧ್ಯ ಒಬ್ಬರನ್ನ ಸಂಧಾನಕಾರರನ್ನ ಕಳಿಸಿದ್ರು ಸಾಕಿತ್ತು. ಆದ್ರೆ ನೀವು ಸತ್ರೆ ಸಾಯಿರಿ ಅನ್ನೋ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಅವರ ನಡೆ ಇದೆ ಅಂತಂದ್ರೆ ಯಾವ ರೀತಿಯ ಸರ್ಕಾರ ಇದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಮತ್ತು ಅವರ ಆರೋಗ್ಯದ ಬಗ್ಗೆ ದೇಶದ ಅನೇಕ ವಲಯದಿಂದ ಕಾಳಜಿಗಳು ವ್ಯಕ್ತ ಆಗ್ತಾ ಇದೆ. ಓಮ್ನಿ ವೈದ್ಯ ತರದ ಅವರದ್ದೇ ಕಥೆಯನ್ನ ಆಧರಿಸಿ ತೆಗೆದ ಚಿತ್ರ 3 Idiots ನಲ್ಲಿ ಪಾತ್ರ ವಹಿಸಿಕೊಂಡ ಓಮ್ನಿ ವೈದ್ಯ ಚತುರ್ ಅಂತ ಕ್ಯಾರೆಕ್ಟರ್ ಮಾಡಿದ್ರು ಅವರು. ಹಾಗೇನೆ ಸ್ವರಾ ಭಾಸ್ಕರ್, ಶಬಾನಾ ಆಜ್ಮಿ, ಇನ್ನು ಅನೇಕ ನಾಯಕರುಗಳು ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿ ಅಂತ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮೋಮಾ ಮೊಯ್ತ್ರ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದೆ. ಆದ್ರೆ ಅದಷ್ಟು ಸುಲಭಕ್ಕೆ ಹೋಗೋದಿಲ್ಲ. ಇನ್ 2-3 ದಿನದಲ್ಲಿ ಸಂಸತ್ ಅಧಿವೇಶನ ಆರಂಭ ಆಗ್ಬೇಕಿದೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಳೇಬೇಕು. ಒಂದು ವೇಳೆ ಏನಾದ್ರೂ ಸೋನಂ ವಾಂಗ್ಚುಕ್ ಅವರ ಜೀವಕ್ಕೆ ಕೊಂಚ ಹೆಚ್ಚು ಕಡಿಮೆ ಆದ್ರೂ ದೊಡ್ಡ ಬೆಲೆಯನ್ನ ಸರ್ಕಾರ ತೆರಬೇಕಾಗತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದ ವಿದ್ಯಾರ್ಥಿಗಳ ಪರವಾಗಿ ನಿಂತ ಒಬ್ಬ ವ್ಯಕ್ತಿಯ ಪರವಾಗಿ ದೇಶ ನಿಲ್ಲುವ ಸಮಯ ಇದಾಗಿದೆ. ಈ ದೇಶದ ಅತ್ಯದ್ಭುತ ಎಂಜಿನಿಯರ್ ಒಬ್ಬರು ಮತ್ತು ಹವಾಮಾನ ಕಾರ್ಯಕರ್ತರು, ಶಿಕ್ಷಣ ತಜ್ಞರು ಈ ದೇಶದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗಾಗಿರುವ ಅನ್ಯಾಯವನ್ನ ಪ್ರತಿಭಟಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಮತ್ತು ಮಾತನಾಡಬೇಕಾದವರು ಮೌನಕ್ಕೆ ಶರಣಾಗಿದ್ದಾರೆ. ವ್ಯವಸ್ಥೆ ಯಾವ ರೀತಿ ಆಗ್ತಿದೆ ಅಂತಂದ್ರೆ ತಪ್ಪು ಕಡೆಗೆ ಹೋಗ್ತಾ ಇದೆ. ಮಾತಾಡೋದಿರ್ಲಿ, ಮಾತಾಡ್ತಿರೋರ ಸಪೋರ್ಟ್ಗೂ ನಿಲ್ಲೋದಿಲ್ಲ ಅಂತಂದ್ರೆ ಬದುಕಿದ್ದು ಅಂದ್ರೆ ನಿರ್ಜೀವ ಶವಗಳಾಗಿ ದೇಶದ ಜನ ಇದ್ದಾರೆ ಅಂತ ಅನ್ಸುತ್ತೆ. ಎಲ್ಲೋ ಅಲ್ಲಿ ಇಲ್ಲಿ ಬಿಡಿಬಿಡಿಯಾಗಿ ಅವರಿಗೆ ಬೆಂಬಲ ವ್ಯಕ್ತ ಆಗ್ತಿದೆ. ಕಳ್ಕೊಳ್ಳೋದು ಸೋನಂ ವಾಂಗ್ಚುಕ್ ಅನ್ನೋ ವ್ಯಕ್ತಿ ಒಬ್ಬರನ್ನಲ್ಲ, ಅವರ ಜೊತೆಗಿರುವ ಅತ್ಯದ್ಭುತವಾದಂತಹ ಅವರ ಕೌಶಲ್ಯ ಮತ್ತು ಅವರ ನಾಲೆಡ್ಜ್, ಅದ್ಭುತವಾದ ವ್ಯಕ್ತಿಯನ್ನ ಈ ದೇಶ ಕಳ್ಕೊಳ್ಳುತ್ತೆ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಆಗ್ಬೇಕಿದೆ. ಮಾಧ್ಯಮಗಳು ಸರ್ಕಾರವನ್ನ ಹೊಗಳೋದ್ರಲ್ಲಿ ಬ್ಯುಸಿ ಆಗಿದ್ದಾವೆ ಅಥವಾ ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತು ಈ ಹಿಂದೆ ಹೋರಾಟ ಮಾಡಿದಂತ ಅನೇಕ ಸಾಮಾಜಿಕ ಕಾರ್ಯಕರ್ತರು, ಅಣ್ಣಾ ಹಜಾರೆ ಇರ್ಬೋದು, ಇತರರು ಇದರ ಬಗ್ಗೆ ಮಾತೇ ಆಡ್ತಿಲ್ಲ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ್ರೂ ಕನಿಷ್ಠ, ಯಾಕೆಂದ್ರೆ ಅವ್ರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಹೋರಾಟವನ್ನ ಮಾಡ್ತಿರೋದು. ಅವ್ರು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಪ್ರಧಾನಮಂತ್ರಿಗಳದ್ದಲ್ಲ. ಈ ಸರ್ಕಾರವಂತೂ ಸಂವೇದನೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಏನಾದ್ರೂ ನಾವು ಮಾಡಿದ್ದೇ ಸರಿ, ನಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಅದಕ್ಕೆ ಬುದ್ಧಿ ಕಲಿಸುವ ಪ್ರಯತ್ನ ಆಗಲೇಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಸೋನಂ ವಾಂಗ್ಚುಕ್ ಅವರ ಜೊತೆ ನಿಲ್ಲಬೇಕಾದಂತ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ತುರ್ತು ಎಲ್ರಿಗೂ ಇದೆ ಅಂತ ನನಗನ್ಸುತ್ತೆ. ಇದು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಆಗಿತ್ತು. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.